ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇವತ್ತು ಸ್ಪೆಷಲ್ ಪರ್ಸನ್ ಕೂಡ ಇದ್ದಾರೆ. ಅದು ಯಾರಂತಂದರೆ ನಮ್ಮ ಅಕ್ಕ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ. ಅವಳು ತಲೆಗೆ ಕೂದಲು ಬೆಳೆಯೋದಕ್ಕೆ ನಾನಾ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಎಣ್ಣೆ ರೆಡಿ ಮಾಡ್ತಾಳೆ. ಆಲ್ರೆಡಿ ನಮ್ಮ ಹತ್ರ ಈಗ ಏನಿದು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಇದೆ, 1.25 ಲೀಟ್ರು. ಅದ್ರ ಜೊತೆಗೆ ಏನೇನು ಬೇಕು ಅಂತಂದರೆ ಈರುಳ್ಳಿ. ಇಷ್ಟೆಲ್ಲ ಹಾಕಿದ್ರೆ ಒಗ್ಗರಣೆ ಹಾಕ್ತಾಳೆ ತಲೆಗೆ ಅಂತಲೇ ಗೊತ್ತೈತಿಲ್ಲ ನನಗೆ. ಒಟ್ಟು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲಿ ಈರುಳ್ಳಿ, ಕರಿಬೇವು, ಇದೇನಿದು ಸಣ್ಣ ಸಣ್ಣ ಪೀಸು, ಕಾಡಿನಲ್ಲಿಕಾಯಿ, ಆಮೇಲೆ ಇದೇನಿದು ಎಲೆ, ವಿಳ್ಳೆದೆಲೆನಾ, ವಿಳ್ಳೆದೆಲೆ, ಇಷ್ಟೆಲ್ಲ ಹಾಕಿ ಪ್ರೋಸೆಸ್ ಮಾಡ್ತಾಳೆ. ಈ ಎಣ್ಣೆ ಹೆಂಗಾಗುತ್ತೆ ಅದ್ರ ಫುಲ್ ವಿಡಿಯೋ ಈಗ ತೋರಿಸ್ತೀನಿ. ಪ್ರೋಸೆಸ್ಸು ಮೇಯ್ನಾಗಿ ಏನೇನು ಬೇಕು ಅಂತಂದರೆ ಈರುಳ್ಳಿ, ಗರಿಕೆ, ಏನದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಾಡಿನಲ್ಲಿಕಾಯಿ, ಇದೇನದು ವಿಳ್ಳೆದೆಲೆ. ಇದಿಷ್ಟು ಫಸ್ಟು ಏನು ಮಾಡಬೇಕು ಅಂತಂದರೆ ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕೋ ರುಬ್ಬೇಕಾ. ಹಾಂ, ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ. ಈರುಳ್ಳಿನೂ ಸ್ಮೆಲ್ ಬರಲ್ವಾ? ಕೂದಲು ಈರುಳ್ಳಿ ಎಲ್ಲ ಹಾಕ್ತಿರಲ್ಲ? ಬರಲ್ವಾ? ಓಕೆ ಓಕೆ. ಈಗ ಮಿಕ್ಸಿ ಜಾರ್ಗೆ ಫುಲ್ಲು ಈಗ ನಾವೇನು ಕಟ್ ಮಾಡ್ಕೊಂಡಿದ್ದೋ ಎಲ್ಲನೂ ಮಿಕ್ಸಿ ಜಾರ್ಗೆ ಈ ಥರ ಹಾಕಿ ಈಗ ಅದನ್ನು ಮಿಕ್ಸಿನ ಆನ್ ಮಾಡಿ ಅದು ಕರೆಕ್ಟಾಗಿ ಆಗಿರಲ್ಲ. ಅವಾಗವಾಗ ಕುಲ್ಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ನೀರು ಹಾಕ್ಬಾರ್ದು ಅಲ್ವಾ? ನೀರು ಹಾಕ್ಬೇಕು. ಅದಕ್ಕೆ ನೀರು ಹಾಕ್ಬಾರ್ದು. ಆಗಲೇ ಹಾಗೆ ಫುಲ್ಲು ನೈಸಾಗಿ ಆಗ್ಬೇಕಾ, ತರ್ತರಿ ಆಗಬೇಕಾ? ಹಾಂ, ಫುಲ್ಲು ತರ್ತರಿಯಾಗಿ ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ 1/2 ಲೀಟ್ರು ಕೊಕೊನೆಟ್ ಆಯಿಲ್ ಅಲ್ವಾ? ಅಲ್ಲೆಲ್ಲ ಪ್ಯಾರಾಶೂಟ್ ಆಯಿಲ್ ಫುಲ್ ಹಾಕಬೇಕು, ಒಂದು ಡಬ್ಬ ಫುಲ್ ಹಾಕಬೇಕು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಕೌಂಟ್ರು ನನಗೆ ಕೌಂಟ್ರು ಕೂಡ ಆಗೋದಿಲ್ಲ. ನೀನು ಇದೊಂದು 1/4 ಲೀಟ್ರ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಆ ಡಬ್ಬ ಬೇಕು ಅಂತಂದರೆ ನೀವು ಇನ್ನಿಕರ ಯೂಸ್ ಮಾಡ್ಕೋಬೋದು. ನೋಡಿಲಿ ಈ ಥರ. ಈಗ ಎಣ್ಣೆ ಜಾಸ್ತಿ ಕುದಿಸ್ಬೇಕಾ? ಎಣ್ಣೆ ಕಾವು ಬಂದ ತಕ್ಷಣ ಬೋಂಡ ಬಜ್ಜಿ ಹಾಕ್ತೇನೆ, ಇದನ್ನು ಹಾಕ್ಬೇಕು. ಆಮೇಲೆ ಬೋಂಡ ಬಜ್ಜಿ ಹಾಕ್ಬಿಟ್ರೆ ಏನಿಲ್ಲ, ಬೆಳಗ್ಗೆ ಎಲ್ರಿಗೂ ಹೊಟ್ಟೆ ಬಂದ್ಬಿಡುತ್ತೆ. ಗುಡ್ ಬಾಯ್ ಗಯಾ. ಏನದು? ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೀವು ಸ್ವಲ್ಪ ಬಿಸಿ ಆಯ್ತಾ? ಈಗ ಸಾಕಾ? ಈಗ ಬಿಸಿಯಾಗಿದೆಯಲ್ಲ, ಈಗ ಏನೇನು ರುಬ್ಕೊಂಡಿದ್ದೀರ ಅದನ್ನೆಲ್ಲ ಈಗ ನೀವು ಇದ್ರೊಳಗಡೆ ನಿಧಾನಕ್ಕೆ ಹಾಕ್ಬೇಕು. ಗರಿಕೆ ಒಂದೇ ಹಾಕಿರೋದು ನೀನು, ಅದು ಬಿಟ್ಟರೆ ವಿಳ್ಳೆದೆಲೆ, ಕರಿಬೇವು ಸೊಪ್ಪು. ಅದು 101 ಥರ ಸಸ್ಯ, ಅದರಲ್ಲಿ ನೀನೆಲ್ಲ ಹಾಕಿದೆ 101 ಥರ ಸಸ್ಯ. ಅವರು ಹಾಕೋದು ಇದೇನೆ. ಅವರು ಕಾಡಿನಲ್ಲಿ ಕೇನೆ ಹಾಕೋದು. ಹೌದು, ಹಂಗಾರೆ ನಾವು ಅಂಗಡಿ ಮಡ್ಕೊಂಡಂಗಾರೆ ಕೋಟೆಲಿ. ಇದು ರಿಸಲ್ಟ್ ಹಾಕು, ರಿಸಲ್ಟ್ ಬತ್ತು ಅಂತಂದರೆ ಅಂಗಡಿ ಮಾಡ್ಕೊಂಡು ನೋಡಿ. ಟ್ರೈ ಮಾಡಿ ಒಂದ್ಸಲ. ಒಳ್ಳೆ ಎಣ್ಣೆ. ಲೀಟ್ರಿಗೆ 1000 ರೂಪಾಯಿ. 1 ಲೀಟ್ರ್ 1/2 ಲೀಟ್ರ್ 1000 ರೂಪಾಯಿ ನಮ್ಮ ಹತ್ರ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಲ್ಲ, ಲೈಟಾಗಿ ಕುದಿಸ್ಬೇಕ? ಅವನು ಚೆನ್ನಾಗಿ ಕುದಿಬೇಕಂತೆ. ನೋಡಿ ಈ ರೀತಿ ಹೆಂಗೆ ಕುದಿಬೇಕು, ಹಂಗೆ ಒಂಚೂರು ಟೇಸ್ಟ್ ಮಾಡು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಚೆನ್ನಾಗಿ ಕುದಿಬೇಕು. ಯಾಕಂತಂದ್ರೆ ಈಗ ಏನೇನು ರುಬ್ಬಿದ್ದೀವಿ ಅದೆಲ್ಲ ಕ್ಲೀನಾಗಿ ಎಣ್ಣೆಗೆ ಹೀರ್ಕೋಬೇಕು. ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಏನು ಹಾಕ್ಬೇಕು ಅಂತಂದ್ರೆ ಈಗ ಹೇಳ್ತಾರೆ ನೋಡಿ, ಏನಾಗಬೇಕು ಅದ್ರ ಜೊತೆಗೆ? ಸ್ವಲ್ಪ ಧನಿಯಾ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಏನೋ ಮಾಡೋದೀಗ? ಅಂತಿರುವ ಮೆಂತ್ಯ ಅಂತಿರೋ ಕರೆಕ್ಟಾಗಿ ಹೇಳಿ, ನಮ್ಮ ವ್ಯೂವರ್ಸ್ಗೆ ಕರೆಕ್ಟಾಗಿ ಹೇಳ್ಬೇಕು. ಮೆಂತ್ಯ ಹಾಕಿದ್ರೆ ನೋಡಿ, ಮೆಂತ್ಯ ಹಾಕಿದ ತಕ್ಷಣ ಸ್ವಲ್ಪ ಕಲರೇ ಚೇಂಜ್ ಆಗೋಯ್ತು, ಎಲ್ಲೋ ಆಗೋಯ್ತು. ಅಕ್ಷಯ ಬೀಜದಲ್ಲಿ ಒಮೆಗಾ 3 ಇದೆ. ನೀವು ಡಾಕ್ಟರ್ ಆಗಬೇಕಾಯ್ತು ಮೇಡಮ್, ಆಯುರ್ವೇದಿಕ್ ಡಾಕ್ಟರ್ ಆಗಬೇಕಾಯ್ತು. ಈ ಒಂದು ಸಣ್ಣ ಅಡುಗೆ ಮನೆಯಲ್ಲಿ ಇದೀರ ಅಷ್ಟೇ, ನೀವು ಇಲ್ಲಿರ್ಬಾರ್ದಾಯ್ತು. ಚಂದ್ರಲೋಕದಲ್ಲಿ ಇರ್ಬೇಕಾಗಿತ್ತು. ಇಲ್ಲೇ ಚಂದ್ರ ಲೇಔಟ್ ಅಲ್ಲಿ ಮನೆ ಮಾಡ್ಕೊಂಡು ಈ ಕಿತ್ತೋಗಿರೋ ಕ್ಲಿನಿಕಲ್ ಇದ್ದೀರಾ. ಇನ್ನೂ ಎಷ್ಟೊತ್ತು ಬೇಕು ಆಗಕ್ಕೆ? ತುಂಬಾ ಟೈಮ್ ಬೇಕು. ಹೌದಾ? ಡಾರ್ಕ್ ಆಗ್ಬೇಕದು. ಆಯ್ತಲ್ಲ, ಡಾರ್ಕ್ ಆಗ್ತಾ ಇದೆಯಲ್ಲ ಆಲ್ರೆಡಿ. ಡಾರ್ಕ್ ಆಗ್ಬೇಕಂತೆ, ಚೆನ್ನಾಗಿ ಕುದಿಸ್ತಾ ಇದ್ರೆ ಫುಲ್ ಡಾರ್ಕ್ ಆಗುತ್ತಂತೆ.
ಎತ್ಬೇಡ ನೀನು ಆಮೇಲೆ ಮಾಡ್ಬೇಡ ನೀನು. ಸ್ವಲ್ಪ ಬೆಂದ ಮೇಲೆ ಈ ಕಡೆ ಒಲೆಯಿಂದ ಆ ಕಡೆ ಒಲೆ ಶಿಫ್ಟ್ ಮಾಡಬೇಕು ಅಲ್ವಾ ಅವನು ಕುದಿತೈತಲ್ಲ ಮುಗೀತ ಅನ್ಸುತ್ತೆ ನೋಡು ಆಗಿರ್ಬೇಕು ಆಮೇಲೆ ಸೀಸ್ಬಿಟ್ಟೆ. ನೀನು ಗೊತ್ತು ನನಗೂ ಗೊತ್ತಾ, ನಿನಗೆ ಗೊತ್ತಿರೋದು. ಸುಮ್ಮನಿರು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ ಏನಯ್ಯ? ಒಂದ್ ನಿಮಿಷ ಇನ್ನು ಕುದೀತಾ ಇದೆ, ಇನ್ನು ಎಷ್ಟೊತ್ತು ಕಾಯ್ಬೇಕು ನಾವು? ಮನು ಆಯ್ತಾ? ಯಾವ್ದಾದ್ರು ಬೇಕು ಅಂತಂದ್ರೆ ಈಗಲೇ ಆರ್ಡರ್ ಕನ್ಫರ್ಮ್ ಮಾಡಿ. ಆಫ್ಟರ್ 3 years ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಬರೀ ಡೌಗಳು ನಿಂದು. ಯಾಕಂತಂದ್ರೆ ನಾನೊಂದು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಕರೆಕ್ಷನ್ ಅಷ್ಟೊತ್ತಿಗೆ ಕಾಯಿಸಿ ಈ ಥರ ಮಾಡ್ಬೇಕಾಗುತ್ತೆ ಅಷ್ಟೇ. ಅಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕು. ಅದಕ್ಕೆ ಇವತ್ತು ನೀವು ಆರ್ಡರ್ ಕನ್ಫರ್ಮ್ ಮಾಡಿದ್ರೆ ದುಡ್ಡು ಹಾಕಿದ್ರೆ 1000 ರೂಪಾಯಿ, ನಾವು 3 ವರ್ಷ ಆದ್ಮೇಲೆ ಡಿಸ್ಪ್ಯಾಚ್ ಮಾಡ್ತೀವಿ. ಆಯ್ತಾ? ಇನ್ನೂ ಲಾಡು ಯಾವ್ದ್ರದ್ದು ಅಂಟಿದ್ದು ಲಾಡು? ಯಾವ್ದ್ರದ್ದು ನಾನೇ ಮಾಡಿ. ಈ ಥರ ಲಾಡು ನೀವು ಮಾಡೋಕ್ಕಾಗಲ್ಲ, ಬೇಕ್ರಿಯವರೇ ಮಾಡೋಕ್ಕಾಗಲ್ಲ ಈ ಥರ ಲಾಡು. ಅದು ಗೊತ್ತಾ? ಟೇಸ್ಟ್ ಸಾಕಾಗಿದೆ. ಮತ್ತೆ ತಿಂತೀಯಾ? ಟೇಸ್ಟೇ ಇಲ್ಲ. ಆಯ್ತಾ ಮನೋ? ಸ್ವಲ್ಪ ಆಗಿದೆ. ಎಕ್ಸ್ಟ್ರಾ ಏನೋ ಆಗ್ತಾಯಿದೆ? ಕೈ ಎಣ್ಣೆ. ಅಯ್ಯೋ ನಿಮ್ಮ ಊರ್ಲು ಏನು ಯಾರ ಊರ್ಲು ಮಾಡ್ತಾರೆ, ಕೈ ಏನೇನು ಮಾಡಲ್ಲ. ಹಾಕು. ಎಣ್ಣೆ ಆಗೋದು ಯಾವಾಗ? ನಾವು ತಲೆಗೆ ಹಾಕ್ಸ್ಕೊಳ್ಳೋದು ಯಾವಾಗ? ನಾವು ಮನೆ ಕಳೋದು ಯಾವಾಗ? ಕನಸೇನೋ ಈ ಎಣ್ಣೆ ನಮ್ಮ ತಲೆಗೆ ಬರೋದು. ಎಷ್ಟು ದಿನ ಯೂಸ್ ಮಾಡ್ಬೋದು ಇದನ್ನ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ. ನಾನು ವಾರಕ್ಕೆ 3 ಸಲ ಯೂಸ್ ಮಾಡ್ತೀನಿ. ಹೌದಾ? ಈಗ ನಾವು ವಾರಕ್ಕೆ 3 ಸಲ ಯೂಸ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ? 15 days 20 days ಬರ್ಬೋದು ಅಷ್ಟೇ ನನಗೆ. ಏನಕ್ಕೆ ಪ್ಲೇಟ್ ಈಗ ಆ್ಯಡ್ ಮಾಡಿ, ಕೈ ಎಣ್ಣೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ನಿಮ್ಮ ಕೂದಲು ಎಷ್ಟು ಉದ್ದಿದೆ ತೋರಿಸಿ. ನನ್ನ ಕೂದಲೇನಿಲ್ಲ ಉದ್ದ ಜಾಸ್ತಿ. ಅಯ್ಯೋ ಇಲ್ಲಿ ಬ್ಲ್ಯಾಕ್ ಮಾರ್ಕ್ ಹಾಕ್ತೀನಿ ತೋರಿಸಿ, ತಲೆ ಕೆಡಿಸ್ಕೊಬಿಡಿ. ಕಣ್ಣೆಸರು ಆಗದಿರೋ ಥರ ಒಂದು ಬ್ಲ್ಯಾಕ್ ಚುಕ್ಕಿ ಹಾಕ್ತೀನಿ ಅಷ್ಟೇ. ಆಗಿದೆ ಈ ಥರ ನೊರೆ ಬರಬೇಕು. ಈಗ ಅದನ್ನು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹಿಂಗೆ ಫುಲ್ಲು ಗ್ರೀನ್ ಇದೆಲ್ಲ ವೈಟ್ ಔಟಿದೆ. ಇದು ಈಗ ಮಾಡೈತಲ್ಲ, ಈಗಲೇ ತಲೆಗೆ ಹಾಕೊಳ್ಳೋದ ಇನ್ನು ಲೇಟಾ? ಓವರ್ ನೈಟು ಅಂತಂದರೆ ನಾಳೆಗೆ ಹಾಕೊಳ್ಳೋದಂಗಾರೆ ಇದನ್ನ ತಣ್ಣಗಾದ್ಮೇಲೆ? ಅಯ್ಯೋ ನಾನೆಲ್ಲೋ ಈಗಲೇ ಹಾಕ್ತೀಯ ಅಂತ ಅನ್ಕೊಬಿಟ್ಟಿದ್ದೆ ಕಣ. ತಲೆಗೆ ಕುಕ್ಕರ್ ಇರೋದಲ್ಲಿ, ಇವನು ಇರೋದು ಇಲ್ಲಿ, ಬೊಕ್ಕ ನೋಡ್ತಾ ಇರೋದು ನೋಡಿ. ಕೂಗುತ್ತಾ ಕೂಗಲ್ವ, ಕೂಗುತ್ತಾ ಕೂಗಲ್ವ. ಇದಕ್ಕೆ ಎದುರ್ಕೊಯ್ತೈತೆ ಮನು, ಇಷ್ಟೊಂದು ಎದುರ್ಕಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಯ್ತಾ? ಈಗ ನೋಡಿ ಈ ಥರ ಫುಲ್ಲು ಬ್ಲ್ಯಾಕ್ ಕಲರ್ ಡಾರ್ಕ್ ಕಲರ್ ಬಂತು ಅಂತಂದರೆ ಎಣ್ಣೆ ರೆಡಿಯಾಗಿದೆ. ಈ ಎಣ್ಣೆನ ಫುಲ್ಲು ಆಫ್, ಈಗ ಸಿಮ್ಮಲ್ಲಿ ಮಡಗಿದ್ಯಾ? ಆಫ್ ಮಾಡಿ ಫುಲ್ ಕೋಲ್ಡ್ ಮಾಡಾದ್ಮೇಲೆ ನಾಳೆ ಯೂಸ್ ಮಾಡಬೇಕು. ಓಕೆನಾ? ಇದನ್ನು ನಾಳೆ ನಾರ್ಮಲಾಗಿ ಸೋಸ್ಬಿಟ್ಟು ಯೂಸ್ ಮಾಡಬೇಕು. The next day. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.